ಹಾಯ್ ಫ್ರೆಂಡ್ಸ್, ನವರಾತ್ರಿ ಹಬ್ಬದ ಶುಭಾಶಯಗಳು. ಇದು 5 ಪೂಜೆಯ ಲಾಗ್ ಆಗಿರುತ್ತೆ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ ನವರಾತ್ರಿಯನ್ನು ತುಂಬಾ ಚೆನ್ನಾಗಿ ಆಚರಿಸ್ತೀವಿ. ಅದೇ ಪ್ರಕಾರವಾಗಿ 2 ಪೌರಾಣಿಕ ಕಥೆಗಳು ಕೂಡ ಇವೆ. ಒಂದು, ತಾಯಿ ಚಾಮುಂಡೇಶ್ವರಿ ದೇವಿಯು ನಿತ್ಯ ಪ್ರಜೆಗಳಿಗೆ ಕಷ್ಟಗಳನ್ನು ನೀಡ್ತಿದ್ದಂತಹ ಮಹಿಷಾಸುರನ ಮರ್ದನವನ್ನು ಮಾಡಿದ್ಲು. ಅದು ಶಸ್ತ್ರಾಸ್ತ್ರಗಳ ಮೂಲಕನೇ. ಹಾಗಾಗಿ ನಾವು ನಮ್ಮ ಒಂದು ಅಡುಗೆ ಕೋಣೆಯಲ್ಲಿ ನಾವು ಬಳಸುವಂತಹ ಚಾಕುವಿನಿಂದ ಹಿಡಿದು ಸೈನಿಕರು ಹೋರಾಡುವಂತಹ ತಮ್ಮ ಶಸ್ತ್ರಗಳನ್ನು ಕೂಡ ಇಲ್ಲಿ ಪೂಜಿಸಲಾಗುತ್ತೆ. ಇನ್ನು ಮಹಾಭಾರತದ ಪ್ರಕಾರವಾಗಿ ದ್ವಾಪರ ಯುಗದಲ್ಲಿ ಶ್ರೀರಾಮನು 13 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಅದಾದ ನಂತರ 1 ವರ್ಷ ಅಜ್ಞಾತವಾಸದಲ್ಲಿ ಇರುವಾಗ ಅವರ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಬನ್ನಿ ಗಿಡದ ಕೆಳಗೆ ಇಟ್ಟು ಅದಾದ ನಂತರ ವಿರಾಟ ರಾಜನ ಶತ್ರುಗಳ ಜೊತೆಗೆ ಹೋರಾಡಲು ಆ ಶಸ್ತ್ರಗಳನ್ನು ಉಪಯೋಗಿಸಿಕೊಂಡನು ಎಂಬ ಉಲ್ಲೇಖವಿದೆ. ಆದ್ದರಿಂದ ನಾವು ಬಳಸುವಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಇಟ್ಟು ಪೂಜೆ ಮಾಡ್ತೀವಿ ಅಲ್ವಾ ಫ್ರೆಂಡ್ಸ್. ಹಾಗೆಯೇ ನಿಮಗೆಲ್ಲರಿಗೂ 5 ಪೂಜೆ ಹಾಗೆಯೇ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಇದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ದೂರವಾಗಿ ನಾವು ಸದಾಕಾಲ ನಗುತ್ತಾ ಇರಬೇಕಂತ ಈ ಹಬ್ಬ ನಮಗೆ ಸಾರುತ್ತದೆ. ಅದೇ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಕಷ್ಟವಿರಲಿ ಸುಖವಿರಲಿ ಅದೆಲ್ಲವೂ ಕೂಡ ಸಿಹಿಯಾಗಿಯೇ ನಾವು ತೆಗೆದುಕೊಳ್ಬೇಕು. ಯಾಕೆಂದರೆ ನಮ್ಮ ಜೀವನದಲ್ಲಿ ಒಮ್ಮೆ ಕಷ್ಟವೂ ಬರುತ್ತೆ ಹಾಗೆಯೇ ದುಃಖವೂ ಆಗುತ್ತೆ. ಅದಕ್ಕೋಸ್ಕರ ದುಃಖ ಬಂದಾಗ ನಾವು ಹಿಂಜರಿಯಬಾರದು, ಹಾಗೆಯೇ ಸುಖ ಬಂದಾಗ ನಾವು ತುಂಬ ಅಹಂಕಾರವನ್ನು ಕೂಡ ಪಡೆಯಬಾರದು ಅಂತ ಈ ಹಬ್ಬ ನಮಗೆ ಸಾರುತ್ತದೆ. ಸೊ ನಿಮಗೆಲ್ಲರಿಗೂ ಈ ಒಂದು ನನ್ನ ಚಿಕ್ಕ ಪ್ರಯತ್ನ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಾನು ಇನ್ನು ಮುಂದೆ ಡೈಲಿ ಲಾಗನ್ನು ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ.